ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಸಾಹಿತ್ಯ ಸಖಿ ಶೈಲಜೆ ಅಂತಕ್ಕಂಥ ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ಶೈಲಜಾ ಸುರೇಶ್ ಅಭಿನಂದನಾ ಗ್ರಂಥ. ಬಹುತೇಕ ನಾಡಿನ ಖ್ಯಾತ ಬರಹಗಾರರು ಇಲ್ಲಿ ಅವರ ಅನಿಸಿಕೆಗಳನ್ನು ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತು, ಶೈಲಜಾ ಸುರೇಶ್ ಅವರು ಲೇಖಕಿ ಹೌದು, ಕಥೆಗಾರ್ತಿ ಹೌದು, ಕಾದಂಬರಿಗಾರ್ತಿ ಹೌದು, ದೂರದರ್ಶನ ಆಕಾಶವಾಣಿಯ ಬರಹಗಾರ್ತಿ ಕೂಡ ಹೌದು, ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕರೂ ಹೌದು, ಸಾಹಿತ್ಯ ಸಖಿ ಮಹಿಳಾ ಸಾಹಿತ್ಯ ಪ್ರಧಾನ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕಿ ಕೂಡ ಹೌದು. ಬಹುಮುಖ ವ್ಯಕ್ತಿತ್ವದ, ಬಹುಮುಖ ಪ್ರತಿಭೆಯ ಪ್ರತಿಭಾನ್ವಿತ ಹೆಣ್ಮಗಳಾದಂಥ ಶೈಲಜಾ ಸುರೇಶ್ ಅವರ 60ನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಗೆಳತಿಯರು ಉಷಾ ನರಸಿಂಹನ್, ಮಧುರಾ ಕರ್ಣಂ, ವಿದ್ಯಾಶಿರಹಟ್ಟಿ, ತ್ರಿವೇಣಿ ಮಿಟ್ಟಿ, ಸುಶೀಲಾ ಸೋಮಶೇಖರ್ ಮುಂತಾದವರು ತಮ್ಮ ಒಂದು ಸಂಪಾದಕ ಮಂಡಳಿಯನ್ನು ರಚನೆ ಮಾಡಿಕೊಂಡು ಆ ಮೂಲಕ ನಾಡಿನಾದ್ಯಂತ ಬರಹಗಳನ್ನು ಕಲೆ ಹಾಕಿ, ಶೈಲಜಾ ಸುರೇಶ್ ಅವರ ಕುರಿತಾದ ಬರಹಗಳನ್ನು ಕಲೆ ಹಾಕಿ ಈ ಒಂದು ಮುದ್ದಾದ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಇದು 2024ರ ಸಾಲಿನಲ್ಲಿ ಪ್ರಕಟಗೊಂಡಿದೆ. ಟೋಟಲ್ ಕನ್ನಡ ಪ್ರಕಾಶನ ಸಂಸ್ಥೆ ಮೂಲಕ ಈ ಪುಸ್ತಕ ಹೊರಗೆ ಬಂದಿದೆ. ಇದು 418 ಪುಟಗಳನ್ನು ಹೊಂದಿದೆ. ಹಾಗೆ ಇದರ ಬೆಲೆ 450 ರೂಪಾಯಿಗಳು. ಇದರಲ್ಲಿ ನಾವು ಹಲವಾರು ವಿಭಾಗಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಬಾಳಿನ ಹೊಂಬೆಳಕು ಆ ವಿಭಾಗದಲ್ಲಿ ನಾಡಿನ ಹಿರಿಯರ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಇಲ್ಲಿ ಒಗ್ಗೂಡಿಸಲಾಗಿದೆ. ಬಹಳಷ್ಟು ಹಿರಿಯರು, ಖ್ಯಾತ ಬರಹಗಾರರು, ವೈದೇಹಿಯವರು, ಡಾಕ್ಟರ್ ವಿಜಯ ಸುಬ್ಬರಾಜ್ ಅವರು, ವಸುಮತಿ ಉಡುಪ ಅವರು, ನೀಳಾದೇವಿಯವರು, ಡಾಕ್ಟರ್ ಜೆ ಆರ್ ರಾಜಶೇಖರ್ ಅವರು, ಡಾಕ್ಟರ್ ಬೈರಮಂಗಲ ರಾಮೇಗೌಡರು, ಹೀಗೆ ಡಾಕ್ಟರ್ ವೀಣಾ ಶಾಂತೇಶ್ವರ್, ಡಾಕ್ಟರ್ ಮಾಲತಿ ಪಟ್ಟಣ್ ಶೆಟ್ಟಿ, ಹೀಗೆ ಬಹಳಷ್ಟು ಖ್ಯಾತರಾದಂಥ ಹಿರಿಯ ಲೇಖಕಿಯರು ತಮ್ಮ ಆಶೀರ್ವಾದದ ನುಡಿಮುತ್ತುಗಳನ್ನು ಇಲ್ಲಿ ಲೇಖನಗಳ ಮೂಲಕ ಕೊಟ್ಟು ಶೈಲಜಾ ಸುರೇಶ್ ಅವರನ್ನು ಬೆನ್ನು ತಟ್ಟಿದ್ದಾರೆ ಮತ್ತು ಪ್ರೋತ್ಸಾಹಿಸಿದ್ದಾರೆ. ಇದರ ಬೆನ್ನುಡಿಯಲ್ಲಿ ಕೂಡ ನಾವು ಡಾಕ್ಟರ್ ವಿಜಯ ಸುಬ್ಬರಾಜ್ ಅವರ ಮಾತುಗಳನ್ನು ಕಾಣಬಹುದು, ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರ ಮಾತುಗಳನ್ನು ಕಾಣಬಹುದು, ಜಯಂತ ಕೈಕಿಣಿಯವರ ಮಾತುಗಳನ್ನು ಕಾಣ್ಬೋದು, ಕೆ ರಾಜ್ಕುಮಾರ್ ಅವರ ಮಾತುಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇದರ ಮತ್ತೊಂದು ವಿಭಾಗ ಮೊಗ್ಗರಳಿ ಹೂವಾಗಿ, ಅದರಲ್ಲಿ ಶೈಲಜಾ ಸುರೇಶ್ ಅವರ ಅಭಿಮಾನಿಗಳ ಒಂದು ಅಭಿಮಾನದ ನುಡಿಗಳನ್ನು ನಾವಿಲ್ಲಿ ಕಾಣಬಹುದು. ಕತೆ, ಕವನ, ಲೇಖನಗಳ ಮೂಲಕ ತಮ್ಮ ಭಾವನೆಗಳನ್ನು, ಅಭಿಮಾನವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು. ಹಾಗೆ ಅದರ ಜೊತೆಗೆ